ಕತ್ರಿಗೆ ಕೊಬ್ಬರಿ ಎಣ್ಣೆ ಹಾಕಿ ನೋಡಿ. ಮತ್ತು ಈ ಥರ ಸ್ಟಿಕ್ಕರ್ನ ಯಾವ ರೀತಿ ನಾವು ಇಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಮನೆ ಒರೆಸೋ ಮಾಪು ಯಾವ ರೀತಿ ಕ್ಲೀನ್ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನಾನು ಬಿಸಿನೀರು ತಗೊಂಡಿದ್ದೀನಿ. ಬಿಸಿನೀರಿಗೆ ನೋಡಿ ಈ ರೀತಿ ಎಷ್ಟು ಗಲೀಜಾಗಿದೆಯಲ್ಲ, ತುಂಬಾ ಕೊಳೆ ಇದೆಯಲ್ಲ ಮಾಪು. ತುಂಬ ಮನೆ ವರ್ಷಕ್ಕೆ ಅಂತೂ ಮಾಪು ಕ್ಲೀನಾಗೇ ಇರಬೇಕು. ನಾವು ಅದೇ ಕೊಳೆನ ಮತ್ತೆ ಮಾಪು ಮಾಡಿದ್ರೆ ಅದು ಎಷ್ಟೇ ಒರೆಸಿದ್ರೂ ಮನೆಗೆ ನೀಟ್ ಅನಿಸೋದೇ ಇಲ್ಲ ಅಲ್ವಾ. ಅದಕ್ಕೆ ಅಂತಲೇ ಈ ರೀತಿ ಫಾಲೋ ಮಾಡಿ. ಈಗ ನಾನು ಬಿಸಿನೀರಿಗೆ 1 ಸ್ಪೂನು ಉಪ್ಪು ಹಾಕೊಂಡಿದ್ದೀನಿ. ಫ್ರೆಂಡ್ಸ್, ಉಪ್ಪು ಹಾಕೋದ್ರಿಂದ 2 ಬೆನಿಫಿಟ್ ಇದೆ. ಒಂದು, ನಮ್ಮ ಮನೇಲಿ ಇರುವ ನೆಗೆಟಿವ್ ಎಲ್ಲ ಹೋಗಲಾಡಿಸಿ ಪಾಸಿಟಿವ್ ಆಗಿರೋ ಹಂಗೆ ಮಾಡುತ್ತೆ. ಮತ್ತು ಕ್ರಿಮಿಕೀಟಗಳ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಫ್ರೆಂಡ್ಸ್. ಈಗ ನಾನು ನಿಂಬೆಹಣ್ಣು ಈ ರೀತಿ ಫುಲ್ಲು ಹಣ್ಣಾಗಿರೋದು ಅಥವಾ ಒಣಗೋಗ್ತಿದೆ ನಿಂಬೆಹಣ್ಣು ಬಿಸಾಕೋ ಬದಲು ಈ ರೀತಿ ಯೂಸ್ ಕೂಡ ಮಾಡ್ಕೋಬೋದು. ಈಗ ನಿಂಬೆಹಣ್ಣು ನೋಡಿ ಎಷ್ಟು ಹುಳಿ ಇದೆಯಲ್ವಾ. ನಿಂಬೆಹಣ್ಣು ಇಲ್ಲ ಅನ್ನೋರು ವಿನಿಗರ್ ಕೂಡ ಹಾಕೋಬೋದು. ಈಗ ನಾನು ಒಂದು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಎಷ್ಟು ಹುಳಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಈ ರೀತಿ ಇರಬೇಕು. ಬಿಸಾಕೋ ಬದಲು ಈ ರೀತಿ ಕೂಡ ಯೂಸ್ ಮಾಡ್ಕೋಬೋದು. ನಿಂಬೆಹಣ್ಣು ಸಹ ಬ್ಯಾಕ್ಟೀರಿಯಾಗಳನ್ನ ಕೂಡ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್. ಈಗ ನಾವು ಮನೆ ಒರೆಸಿ ಮಾಪಲ್ಲಿ ಎಷ್ಟು ಬ್ಯಾಕ್ಟೀರಿಯಾಗಳಿದ್ದಾವೆ, ಕೊಳೆ ಇದೆ, ಅದು ಕೂಡ ಎಲ್ಲನೂ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ನಿಂಬೆಹಣ್ಣು ಕೂಡ. ನಾನು ಉಪ್ಪು ಜೊತೆಗೆ ಸೋಡಾ ಹಾಕಿದ್ದೀನಿ, ನಿಂಬೆಹಣ್ಣು ಹಾಕೊಂಡಿದ್ದೀನಿ. ಈಗ ಬಿಸಿನೀರಲ್ಲಿ ನೀರಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ಎಲ್ಲ ಲಿಕ್ವಿಡ್ ತಯಾರಿಸ್ಕೊಂಡಿದ್ದೀನಿ, ಆ ಲಿಕ್ವಿಡ್ಗೆ ಹಾಕೋತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಬಟ್ಟೆ ಪೌಡ್ರ್ ಇರುತ್ತಲ್ಲ, ಅದು ಕೂಡ ಹಾಕೋಬೇಕು. ನಿಮ್ಗೆ ಬಟ್ಟೆ ಪೌಡ್ರ್ ಇಲ್ಲ ಅನ್ನೋರು ನಿಂಬೆ ಉಪ್ಪು ಅಂತ ಬರುತ್ತೆ, ನಿಂಬೆ ಉಪ್ಪು ಕೂಡ ಹಾಕೋಬೋದು. ಅಥವಾ ವಿಮ್ ಜೆಲ್ ಬರುತ್ತಲ್ಲ, ಅದು ಕೂಡ ಹಾಕೋಬೋದು. ನಾನಿಲ್ಲಿ ಬಟ್ಟೆ ಪೌಡ್ರ್ ಸ್ವಲ್ಪ ಹಾಕೊಂಡಿದ್ದೀನಿ. ಈಗ ನಾನು 1-2 ಗಂಟೆ ಕಾಲ ಹೀಗೇ ನೆನೆಸಿಡ್ತಾ ಇದ್ದೀನಿ. ನೋಡಿ ಈ ರೀತಿ ನೊರೆ ಬರೋಂಗೆ ಮಾಡಿಬಿಟ್ಟು ಅದಕ್ಕೆ 1-2 ಗಂಟೆ ಕಾಲ ಅಲ್ಲೇ ನೀರಲ್ಲೇ ನೆನಿಬೇಕು. ಆಗ ನೋಡಿ ಎಂಥ ಕೊಳೆ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ನೋಡಿ ಎಷ್ಟು ಕೊಳೆ ಬಿಟ್ಕೊಂಡಿದೆಯಲ್ಲ, ಈ ತಕ್ಷಣವೇ ಎಷ್ಟೊಂದು ಕೊಳೆ. ನಾನು ಇದೇ ರೀತಿ ರೆಡಿ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಯಾವಾಗಲೂ ಇದೇ ರೀತಿ ನಾನು ವಾರಕ್ಕೊಂದ್ಸರಿ ಈ ರೀತಿ ಮಾಡ್ಕೊತೀನಿ. ಆದ್ದರಿಂದ ನಮ್ಮ ನೀಟಾಗಿದೆ. ಮತ್ತು ಕೊಳೆ ಅಂತೂ ಇದ್ದೇ ಇರುತ್ತೆ. ಈ ರೀತಿ ಮಾಡೋರು ಈ ರೀತಿ ಮಾಡಿ ನೋಡಿ, ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಮಾಡಿ ನೋಡಿದಾಗಲೇ ಗೊತ್ತಾಗೋದು ಎಷ್ಟು ಕೊಳೆ ತೆಗೆಯುತ್ತೆ ಅಂತ. ನನಗಂತೂ ತುಂಬಾ ಖುಷಿಯಾಯಿತು. ನಾನು ಏನೂ ಹಾಕಿ ಉಜ್ಜಿಲ್ಲ, ಬ್ರಷ್ ಕೂಡ ಹಾಕಿ ಉಜ್ಜಿಲ್ಲ, ಕೈಯಲ್ಲೇ ಸ್ವಲ್ಪ ಹಿಂಗೆ ಉಜ್ಜಿದ ತಕ್ಷಣ ಎಷ್ಟು ಕೊಳೆ ಎಲ್ಲ ಬಿಟ್ಕೊಳ್ತು ಫ್ರೆಂಡ್ಸ್. ಮತ್ತೊಂದು ಟಿಪ್ಸ್ ಬಂದು, ಈ ರೀತಿ ನಾವು ಸ್ಟಿಕ್ಕರ್ ಪ್ಯಾಕೆಟ್ ತಂದಿರ್ತೀವಿ. ಈ ಪ್ಯಾಕೆಟ್ ಬಂದು 10 ರೂಪಾಯಿಗೆ 3 ಇರುತ್ತೆ. ಅದಕ್ಕೆ ನಾನು ಒಟ್ಟಿಗೆ ತಗೊಬಿಡ್ತೀನಿ. ಒಂದು 20 ರೂಪಾಯಿಗೆ ಆ ಥರ ಒಟ್ಟಿಗೆ ತಗೊಬಿಡ್ತೀನಿ. ಇದನ್ನು ನಾವು ಇಲ್ಲಾಂದರೆ ಇಟ್ಬಿಡ್ತೀವಿ, ನಮಗೆ ಕೈಗೆ ಸಿಕ್ಕಲ್ಲ ಅನ್ನೋರು ಈ ಟಿಪ್ಸ್ ಫಾಲೋ ಮಾಡಿ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ನಿಮಗೂ ಕೂಡ. ಈಗ ನಾನು ಈ ರ್ಯಾಪರ್ ಕೂಡ ಬಿಸಾಕಲ್ಲ, ಇದನ್ನು ಕೂಡ ರಿಯೂಸ್ ಮಾಡ್ಕೊತೀನಿ. ಈಗ ನಾನು ತೋರಿಸೋ ಕಡೆ ಎಲ್ಲ ಅಂಟಿಸ್ಬೇಕು. ಒಂದು ಗಮ್ ಹಾಕಿ, ಯಾವ್ದಾದ್ರು ಒಂದು ಗಮ್ ಹಾಕಿ ಅಂಟಿಸ್ಕೊಬಿಟ್ಟು ಅದನ್ನು ನಮ್ಮ ATM ಕಾರ್ಡು, ಯಾವ್ದಾದ್ರು ಕಾರ್ಡ್ಗಳಿರ್ತಾವಲ್ಲ, ಈಗ ಆಧಾರ್ ಕಾರ್ಡ್ ಕೂಡ ನಾವು ಕಟ್ ಮಾಡಿಸಿ ಇಟ್ಕೊಂಡಿರ್ತೀವಲ್ಲ, ಅದು ಕೂಡ ಅದರಲ್ಲಿ ಹಾಕಿಡ್ಬೋದು. ಪ್ಯಾನ್ ಕಾರ್ಡು, ATM ಕಾರ್ಡ್, ಎಲ್ಲ ಕಾರ್ಡು ಕೂಡ ನಾವು ಅದರಲ್ಲಿ ಹಾಕಿಟ್ಕೋಬೋದು. ಈಗ ಬನ್ನಿ ನೋಡೋಣ. ಈಗ ಒಂದು ಶೀಟ್ ತಗೊಂಡಿದ್ದೀನಿ, ನಾನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಈಗ ಸ್ಟಿಕ್ ಮಾಡ್ತಾ ಹೋಗ್ತಾಯಿದ್ದೀನಿ. ನೀವು ಪಿನ್ ಕೂಡ ಮಾಡ್ಬೋದು, ಈ ಥರ ಗಮ್ಮ ಕೂಡ ಅಂಟಿಸ್ಕೋಬೋದು ಫ್ರೆಂಡ್ಸ್. ಈಗ ನಾನು ಒಂದೇ ಪೇಪರಲ್ಲಿ ಎಲ್ಲ ಥರ ಯಾವ ಸ್ಟಿಕ್ಕರ್ ಎಷ್ಟು ಬಿಡಿಸಿ ಇಟ್ಕೊಂಡಿದ್ನಲ್ಲ ಅವೆಲ್ಲನೂ ಒಂದೇ ಪೇಪರಲ್ಲಿ ಅಂಟಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಈ ರೀತಿ ಮಾಡೋದ್ರಿಂದ ಬೇಗ ಕೈಗೂ ಸಿಗುತ್ತೆ, ಮತ್ತು ಒಂದೇ ಕಡೆ ಇರುತ್ತೆ. ಎಲ್ಲವನ್ನು ನಾವು ಹುಡುಕೋ ಅವಶ್ಯಕತೆ ಇರಲ್ಲ, ಮತ್ತು ಪ್ಲೇಸು ಕೂಡ ನಾವು ಸೇವ್ ಮಾಡ್ಬೋದು ಫ್ರೆಂಡ್ಸ್. ಈಗ ನಾವು ಡ್ರೆಸ್ಸಿಂಗ್ ಟೇಬಲಲ್ಲಿ ಅದು ಇದು ಹಾಕಿ ಎಲ್ಲದಕ್ಕೂ ಅಂಟ್ಕೊಳ್ಳೋ ಬದಲು ಈ ರೀತಿ ಒಂದು ಪೇಪರ್ಗೆ ಸ್ಟಿಕ್ ಮಾಡಿ ಇಟ್ಕೊಂಡ್ರೆ ನಮಗೆ ಪ್ಲೇಸು ಸೇವ್ ಆಗುತ್ತೆ, ಮತ್ತು ನಮ್ಮ ಕೈಗೆ ಬೇಗನೆ ಸಿಗುತ್ತೆ. ನೋಡಿ ಈ ರೀತಿ ಮಡಚಿ ಒಂದು ಪರ್ಸಲ್ಲೋ ಅಥವಾ ಎಲ್ಲಾದರೂ ಒಂದು ಕಡೆ ಡಬ್ಬಿಲ ಹಾಕಿ ಇಟ್ಕೊಂಡ್ರೆ ನಮಗೆ ಬೇಕಂದಾಗ ನಾವು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಕಸ ಥರ ಇತ್ತಲ್ವಾ, ಈಗ ನೋಡಿ ಎಷ್ಟು ಸುಲಭವಾಗಿ, ನೋಡಿ ಎಷ್ಟು ಕವರು, ಇಷ್ಟು ಪ್ಲೇಸ್ನ ನಾವೀಗ ಒಂದು ಪೇಪರಲ್ಲೇ ಸೇವ್ ಮಾಡ್ಬೋದು. ಈಗ ಒಂದು ಕತ್ರಿ ನಮಗೆ ಫುಲ್ಲು ಟೈಟಾಗಿರುತ್ತೆ, ಯೂಸ್ ಮಾಡ್ದೇ ಹಾಗೆ ಇಟ್ಟಿರ್ತೀವಿ, ಅದು ಟೈಟಾಗಿರುತ್ತೆ. ಅದಕ್ಕೆ ಅಂತ ನಾವು ಈಗ ಕೊಬ್ಬರಿ ಎಣ್ಣೆ ತಗೊಂಡು 2 ಕಡೆನೂ ಹಾಕಬೇಕು. ಹಾಕಿ ಒಂದು 5 ನಿಮಿಷ ಬಿಟ್ಟು ಅದನ್ನು ಅಲ್ಲಾಡಿಸಿದ್ರೆ ಅದು
ನಮಗೆ ಈಸಿಯಾಗಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಕೂಡ ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸೋದಂತೂ ಮರಿಬೇಡಿ ಫ್ರೆಂಡ್ಸ್. ನೋಡಿ ಎಷ್ಟು ಸುಲಭವಾಗಿ ಈಗ ಕತ್ರಿ ಮೂವ್ ಆಗುತ್ತಲ್ವಾ, ಅದೇ ತಕ್ಷಣ ಕಟ್ಟು ಮಾಡ್ಕೋಬೋದು. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.